ಈಗ ಮೂರನೇ ಬಾರಿಗೆ ಗವರ್ನರ್ ಭೇಟಿಗೆ ಮುಂದಾಗ್ತಾ ಇದ್ದಾರೆ ವಿಜಯ್. ಇವತ್ತು ಸಂಜೆ 4:30ಕ್ಕೆ ಇನ್ನೊಂದು ಅರ್ಧ ಗಂಟೆಗೆ ಗವರ್ನರ್ ಭೇಟಿಗೆ ಹೋಗ್ತಾ ಇದ್ದಾರೆ. ನಟ ಟಿವಿಕೆ ಪಕ್ಷದ ಸಂಸ್ಥಾಪಕ ವಿಜಯ್ ಸಂಜೆ 4:00ವರೆಗೆ ಮತ್ತೆ ಗವರ್ನರ್ ಭೇಟಿಗೆ ಮುಂದಾಗ್ತಾ ಇರೋದು. ಈಗಾಗಲೇ 2 ಬಾರಿ ಭೇಟಿಯಾಗಿ ಬಂದಿದ್ದಾರೆ. ಬಟ್ ನೋ ಯೂಸ್. ಸಂಜೆ ಲೋಕಭವನದಲ್ಲಿ ಭೇಟಿಯಾಗ್ತಾ ಇದ್ದಾರೆ ವಿಜಯ್. ಡಿಎಂಕೆ ಅಣ್ಣಾ ಡಿಎಂಕೆ ಮೈತ್ರಿ ಮಾತಿನ ಬೆನ್ನಲ್ಲೇ ಅಲರ್ಟ್ ಆಗಿದೆ ಟಿವಿಕೆ. ಶೀಘ್ರವೇ ಸರ್ಕಾರ ರಚನೆ ಕಡೆ ಗಮನ ಕೊಡ್ತಾ ಇದ್ದಾರೆ ವಿಜಯ್. ಶಾಸಕರ ಜೊತೆಗೆ ಸಭೆ ನಡೆಸಿ ಈಗ ಗವರ್ನರ್ ಭೇಟಿಗೆ ಮತ್ತೆ ಮುಂದಾಗ್ತಾ ಇರೋದು. 2 ಬಾರಿ ಗವರ್ನರ್ ಭೇಟಿಯಾಗಿ ಅವರ ಮನವೊಲಿಸುವಲ್ಲಿ ವಿಫಲ ಆಗಿ ಬಂದಿದ್ರು. ಈಗ ಮತ್ತೆ ಹೋಗ್ತಾ ಇದ್ದಾರೆ ವಿಜಯ್ಗೆ. ಸಿಪಿಐಎಂನಿಂದ ಬೆಂಬಲ ಸಿಗುತ್ತಾ? ಆ ಸಾಧ್ಯತೆಗಳಿದೆಯಾ? ಬೆಳಗ್ಗೆಯಿಂದಲೂ ಕೂಡ ಸತತವಾಗಿ ಮಾತಾಡಿ ಮನವೊಲಿಕೆ ಮಾಡ್ದಂಗೆ ಕಾಣಿಸ್ತಾ ಇದೆ. 117 ಶಾಸಕರ ಬಹುಮತದ ಪತ್ರ ವಿಜಯ್ ಬಳಿ ಇದೆ. ಹಾಗಾದ್ರೆ ಅದಕ್ಕಾಗಿನೇ ಈಗ ಹೋಗ್ತಾ ಇದ್ದಾರೆ. 117 ಶಾಸಕರ ಬೆಂಬಲದ ಜೊತೆಗೆ ಲೋಕಭವನಕ್ಕೆ ಬನ್ನಿ, ನಾವು ಮತ್ತೆ ಯಾರನ್ನು ಕರೆಯೋದಿಲ್ಲ, ಸರ್ಕಾರ ರಚನೆಗೆ ನಿಮಗೆ ಮುಕ್ತವಾದಂತಹ ಅವಕಾಶ ಇದೆ ಅಂತ ಗವರ್ನರ್ ಹೇಳಿ ಕಳಿಸಿದ್ರು 2 ಭೇಟಿಯ ಸಂದರ್ಭದಲ್ಲಿ. ಸೊ ಹಾಗಾದ್ರೆ ಈಗ ವಿಜಯ್ ಹೋಗ್ತಾ ಇರೋದು 117 ಶಾಸಕರ ಬೆಂಬಲವನ್ನ ಪಡೆದುಕೊಂಡೇ ಹೋಗ್ತಾ ಇದ್ದಾರೆ. ಬೆಳಗ್ಗೆಯಿಂದಲೂ ಕೂಡ ಅವರು ನಿರಂತರವಾಗಿ ಒಂದಿಷ್ಟು ಶಾಸಕರಗಳ ಜೊತೆಗೆ ಸಂಪರ್ಕದಲ್ಲಿದ್ರು, ಅವರ ಮನವೊಲಿಸುವ ಕೆಲಸದಲ್ಲಿದ್ರು ಅನ್ನೋ ಮಾಹಿತಿ ಏನಿತ್ತು. ಸೊ ಯಾರಾದರೂ ಶಾಸಕರು ನಿಮಗೆ ಬೆಂಬಲವನ್ನ ಕೊಡ್ತೀವಿ ಅಂತ ಈ ಚಿಕ್ಕಪುಟ್ಟ ಪಕ್ಷಗಳೇನಿದ್ದಾವೆ, ಸಿಪಿಐ ಮತ್ತು ಸಿಪಿಐಎಂ, ಮುಸ್ಲಿಂ ಲೀಗ್ ಪಕ್ಷ, ಸೊ ಎಲ್ಲ ಪಕ್ಷಗಳ 2 ಶಾಸಕರನ್ನ ಗೆದ್ಕೊಂಡಿರುವಂತಹ ಚಿಕ್ಕಪುಟ್ಟ ಪಕ್ಷಗಳು ವಿಜಯ್ ಬೆನ್ನಿಗೆ ಏನಾದರೂ ನಿಂತ್ಕೊಂಡಿದ್ದಾವ ಅನ್ನೋ ಪ್ರಶ್ನೆ ಸದ್ಯಕ್ಕಿದೆ. ವಿಸಿಕೆ ಪಕ್ಷದ ನಾಯಕರ ಜೊತೆ ಖರ್ಗೆ ಮಾತುಕತೆ ನಡೆಸಿದ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಮಾತುಕತೆ ನಡೆಸಿರುವುದು. ಯಾಕಂದ್ರೆ ಈಗಾಗಲೇ ಟಿವಿಕೆ ಜೊತೆಗಿದೆ ಕಾಂಗ್ರೆಸ್. ಡಿಎಂಕೆ ಜೊತೆಗಿನ ಮೈತ್ರಿಯನ್ನು ಮುರಿದುಕೊಂಡು ಟಿವಿಕೆಗೆ ಬೆಂಬಲವನ್ನ ಕೊಟ್ಟಾಗಿದೆ. ಸೊ ಹಾಗಾಗಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ವಿಸಿಕೆ ಪಕ್ಷದ ನಾಯಕರ ಜೊತೆಗೆ ಮಾತುಕತೆ ನಡೆಸಿದ. ಟಿವಿಕೆಗೆ ಬೆಂಬಲ ನೀಡುವಂತೆ ಮನವೊಲಿಸಿದ್ದಾರೆ. ಹಾಗಾದ್ರೆ ಖರ್ಗೆ ಅದಕ್ಕೆ ವಿಸಿಕೆ ಓಕೆ ಅಂದಿದೆಯಾ? ಅವರ ನಿರ್ಧಾರ ಏನು? ವಿಸಿಕೆ ಪಕ್ಷದ ನಾಯಕರ ಜೊತೆ ಖರ್ಗೆ ಮಾತುಕತೆಯನ್ನು ನಡೆಸಿರುವಂಥದ್ದು ಆಸ್ ಎಕ್ಸ್ಪೆಕ್ಟೆಡ್. ಯಾವಾಗ ಕಾಂಗ್ರೆಸ್ ಟಿವಿಕೆ ಜೊತೆಗೆ ಹೋಯಿತು, 5 ಶಾಸಕರ ಬೆಂಬಲವನ್ನು ಕೊಟ್ಟಾಯಿತು. ಆಸ್ ಎಕ್ಸ್ಪೆಕ್ಟೆಡ್ ಈಗ ಮಲ್ಲಿಕಾರ್ಜುನ ಖರ್ಗೆ ಅವರು ಅಲ್ಲಿನ ಸಣ್ಣ ಪುಟ್ಟ ಪಕ್ಷಗಳ ಜೊತೆಗೆ ಮಾತುಕತೆಗೆ ಮುಂದಾಗ್ತಾ ಇರೋದು. ಅದರ ಮೊದಲ ಭಾಗ ವಿಸಿಕೆ ನಾಯಕರ ಜೊತೆಗೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಮಾತುಕತೆ ನಡೆಸಿದ್ದಾರೆ ಅನ್ನೋ ವಿಚಾರ ಗೊತ್ತಾಗ್ತಾ ಇದೆ. ಸರ್ಕಾರ ರಚಿಸುವುದಕ್ಕೆ ವಿಜಯ್ ಸರ್ಕಸ್ ನಡೆಸ್ತಾ ಇದ್ದಾರೆ. ಒಂದು ಕಡೆ ಈಗಾಗಲೇ 2 ಬಾರಿ ಗವರ್ನರ್ ಭೇಟಿಯಾಗಿ ಬಂದ್ರು, ಲೋಕಭವನಕ್ಕೆ ಬಂದು. ಆದರೆ 2 ಬಾರಿ ಕೂಡ ಅವರು ನಿರಾಸೆಯಲ್ಲೇ ವಾಪಸ್ ಬಂದಿದ್ದು ಮನೆಗೆ. ಅದಾದ್ಮೇಲೆ ಕಾನೂನು ಹೋರಾಟಕ್ಕೆ ಮುಂದಾಗ್ತೀನಿ ಅಂತ ಅವರು ಹೇಳಿಕೆಗಳನ್ನ, ಆ ರೀತಿಯಾದಂಥ ಬೆಳವಣಿಗೆಗಳು ನಡೀತಾ ಇತ್ತು. ಕಾನೂನು ಹೋರಾಟಕ್ಕೆ ಮುಂದಾಗ್ತೀವಿ ಅಂತ, ಅಂದರೆ ಹೈಕೋರ್ಟಲ್ಲಿ ಇದನ್ನು ನಾವು ಪ್ರಶ್ನೆ ಮಾಡ್ತೀವಿ ಅಂತ. ಆದರೆ ಈ ಗ್ಯಾಪ್ನಲ್ಲಿ, ಈ ಸಿಗ್ತಾ ಇರುವಂಥ ಸಮಯದಲ್ಲಿ ಡಿಎಂಕೆ ಮತ್ತು ಎಐಎಡಿಎಂಕೆ ಮೈತ್ರಿಯಾಗಿ ಸರ್ಕಾರ ರಚನೆ ಮಾಡಿಬಿಡ್ತಾವಾ ಅನ್ನುವಂತಹ ಚರ್ಚೆಗಳು ತಮಿಳುನಾಡಲ್ಲಿ ಓಡಾಡ್ತಾ ಇದೆ. ಆ ರೀತಿಯಾದಂತಹ ಒಂದಿಷ್ಟು ಪೂರಕ ಬೆಳವಣಿಗೆಗಳಾಗ್ತಾ ಇದೆ. ಹಾಗಾಗಿ ಅಲರ್ಟ್ ಆಗಿದ್ದಾರೆ ವಿಜಯ್ ಮೇಲೆ ಗರಂ ಆಗಿದ್ದಾರೆ ವಿಸಿಕೆ ಶಾಸಕರು. ವಾಟ್ಸಪ್ ಮೆಸೇಜ್ನಲ್ಲಿ ಬೆಂಬಲ ಕೇಳಿದ್ರಂತೆ ವಿಜಯ್. ಇದಕ್ಕೆ ಅವರ ಆಕ್ರೋಶ ವ್ಯಕ್ತವಾಗಿದೆ. ಡೈರೆಕ್ಟ್ ಆಗಿ ಬಂದು ಭೇಟಿ ಮಾಡಬೇಕಾಗಿತ್ತು, ಡೈರೆಕ್ಟ್ ಆಗಿ ಬಂದು ನಮ್ಮನ್ನ ಬೆಂಬಲ ಕೇಳಬೇಕಾಗಿತ್ತು ಅಂತ ವಿಸಿಕೆ ಶಾಸಕರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ವಿಜಯ್ ನಮ್ಮ ಪಕ್ಷದವರ ದಾರಿ ತಪ್ಪಿಸಿದ್ದಾರೆ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ವಿಸಿಕೆ ಪಕ್ಷದ ಪ್ರಧಾನ ಕಾರ್ಯದರ್ಶಿ ಆಕ್ರೋಶ ವ್ಯಕ್ತಪಡಿಸಿರುವುದು. ಸಿಂಥನಾಯ್ ಸೆಲ್ವನ್ ಆಕ್ರೋಶ ವ್ಯಕ್ತಪಡಿಸಿರುವುದು. ಪ್ರಧಾನ ಕಾರ್ಯದರ್ಶಿ, ವಿಸಿಕೆ ಪಕ್ಷದ ಪ್ರಧಾನ ಕಾರ್ಯದರ್ಶಿ ವಿಜಯ್ ಡೈರೆಕ್ಟ್ ಆಗಿ ಬಂದು ಭೇಟಿ ಮಾಡಬೇಕಾಗಿತ್ತು, ಡೈರೆಕ್ಟ್ ಆಗಿ ಬಂದು ನಮ್ಮನ್ನ ಬೆಂಬಲ ಕೇಳಬೇಕಾಗಿತ್ತು. ಈಗ ವಾಟ್ಸಪ್ನಲ್ಲಿ ಬೆಂಬಲ ಕೇಳಿದ್ದು, ಅಂದ್ರೆ ನನ್ನನ್ನು ಬೆಂಬಲಿಸಿ ಅಂತ ಮೆಸೇಜ್ ಮಾಡಿ ಕೇಳಿದ್ದು, ಇದು ತರಬಲ್ಲ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಒಂದು ಕಡೆ ವಿಸಿಕೆ ಪಕ್ಷದ ಜೊತೆಗೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಮಾತುಕತೆ ನಡೆಸಿ ಅವರ ಮನವೊಲಿಸುವಂತಹ ಶತಪ್ರಯತ್ನದಲ್ಲಿದ್ದರೆ, ಮತ್ತೊಂದು ಕಡೆ ಈ ರೀತಿಯಾದಂತಹ ಬೆಳವಣಿಗೆ ಆಗಿದೆ. ತಮಿಳುನಾಡಲ್ಲಿ ರಾಜಕೀಯ ಚಿತ್ರಣವೇ ಬದಲಾಗ್ಬಿಡುತ್ತಾ? ಹಾಗಾದ್ರೆ ವಿಜಯ್ಗೆ ಶಾಕ್ ಕೊಡುತ್ತಾ ಡಿಎಂಕೆ ಮತ್ತು ಎಐಎಡಿಎಂಕೆ?
ಆ ರೀತಿಯ ಬೆಳವಣಿಗೆಗಳು ಆಗಬಹುದಾ? ಅತಂತ್ರ ಪರಿಸ್ಥಿತಿ ಹಿನ್ನೆಲೆಯಲ್ಲಿ ಎರಡು ಪಕ್ಷಗಳಿಂದ ಭಾರಿ ರಣತಂತ್ರಗಳು ನಡೀತಾ ಇದೆ. ಒಂದ್ ಕಡೆ ಟಿವಿಕೆಯಿಂದ ಸರ್ಕಾರ ರಚನೆಗೆ ಕಸರತ್ತು ನಿರಂತರವಾಗಿ ನಡೀತಾ ಇದೆ. ಎಡಪಕ್ಷಗಳ ಬೆಂಬಲದೊಂದಿಗೆ ಸರ್ಕಾರ ರಚನೆಗೆ ಪ್ಲಾನ್ ಮಾಡ್ತಾ ಇದೆ. ಟಿವಿಕೆಗೆ ಬೆಂಬಲ ಕೊಟ್ಟಿದೆ ಕಾಂಗ್ರೆಸ್ ಈಗಾಗಲೇ. ಮತ್ತೊಂದು ಕಡೆ ಎಐಎಡಿಎಂಕೆಯಿಂದ ಅಧಿಕಾರಕ್ಕೆ ಬರೋಕೆ ಕಸರತ್ತು ನಡೀತಾ ಇದೆ. ಡಿಎಂಕೆ ಜೊತೆಗೆ ಸರ್ಕಾರ ರಚಿಸುವ ಬಗ್ಗೆ ಮಾತುಕತೆಯ ವದಂತಿ ಚರ್ಚೆ ಆಗ್ತಾ ಇದೆ. ಇದು ಇಂಪಾಸಿಬಲ್ ಅಂತ ಇಲ್ಲಿವರೆಗಿತ್ತು, ಬಟ್ ಆ ರೀತಿಯಾದಂತಹ ಪೂರಕ ಬೆಳವಣಿಗೆಗಳು ಒಂದಿಷ್ಟು ಕಂಡು ಬರ್ತಾ ಇದೆ ಅಂತ ವದಂತಿಗಳು, ಆ ರೀತಿಯಾದಂತಹ ಚರ್ಚೆಗಳಾಗ್ತಾ ಇದೆ. ತಮಿಳುನಾಡು ರಾಜಕಾರಣದಲ್ಲಿ, ರಾಜಕೀಯ ಪಡಸಾಲೆಯಲ್ಲಿ ಡಿಎಂಕೆ ಮತ್ತು ಎಐಎಡಿಎಂಕೆ ಹಾವು ಮುಂಗುಸಿ ರೀತಿಯಲ್ಲಿ ಹಲವು ವರ್ಷಗಳಿಂದ, ಹಲವು ದಶಕಗಳಿಂದ ಅಲ್ಲಿ ಹೋರಾಟಗಳನ್ನು ಮಾಡ್ಕೊಂಡು ಬಂದಿರುವಂಥದ್ದು, ಚುನಾವಣಾ ಹೋರಾಟ. ಇಂಥದ್ರಲ್ಲಿ ಡಿಎಂಕೆ ಮತ್ತು ಎಐಎಡಿಎಂಕೆ ಒಂದಾಗಿ ಮೈತ್ರಿ ಮಾಡಿಕೊಂಡು ವಿಜಯ್ ಪಕ್ಷವನ್ನ ದೂರ ಇಡುವಂತಹ ನಿಟ್ಟಿನಲ್ಲಿ ಸರ್ಕಾರವನ್ನ ರಚನೆ ಮಾಡಬಹುದಾ ಅನ್ನೋ ಚರ್ಚೆಗಳಾಗ್ತಾ ಇದೆ. ತಮಿಳುನಾಡಲ್ಲಿ ತೀವ್ರ ಸಂಚಲನ ಸೃಷ್ಟಿಸಿದ ಅಣ್ಣಾ ಡಿಎಂಕೆಯ ನಡೆ. ಸೊ ಆ ರೀತಿಯ ಬೆಳವಣಿಗೆಗಳು ಆಗ್ತಾ ಇದೆ. ತಮಿಳುನಾಡಲ್ಲಿ ಅಣ್ಣಾ ಡಿಎಂಕೆ ಸರ್ಕಾರ ರಚನೆಯಾಗಲಿದೆ. ಎಐಎಡಿಎಂಕೆ ಪರ ಜನರ ಒಲವಿದೆ ಅಂತ ಸಂಸದ ತಮ್ಮಿದೊರೈ ಹೇಳಿಕೆ ಕೊಟ್ಟಿದ್ದಾರೆ. ಸಂಸದ ತಮ್ಮಿದೊರೈ ಅವರ ಹೇಳಿಕೆ ಇದು. ದೇವರ ದಯೆಯಿಂದ ಎಐಎಡಿಎಂಕೆ ಅಧಿಕಾರ ಹಿಡಿಯುತ್ತೆ ಅಂತ ಕಾನ್ಫಿಡೆನ್ಸ್ ನಲ್ಲಿ ಮಾತನಾಡಿದ್ದಾರೆ. ಸೊ ಈ ಒಂದು ಸಂಸದನ ಮಾತು ತೀವ್ರ ಸಂಚಲನಕ್ಕೆ ಕಾರಣ ಆಗಿರುವುದು. 3ನೇ ಸ್ಥಾನದಲ್ಲಿದೆ ಓಟ್ ಪಡೆದಿರುವಂತದ್ರಲ್ಲಿ, ಆದ್ರೂ ಈ ಹೇಳಿಕೆ ಬಂದಿರುವುದು ಸಂಚಲನಕ್ಕೆ ಕಾರಣ ಆಗಿದೆ. Now so many discussions are going on. That is, I cannot say anything now. Everything will, due course of time, we hope that good things will happen. My party, my leader will come back and give that. Alliance with the DMK? No, that what I am telling, this is only I can say. There is the public sentiment is there that ADMK has to come to the power. That is the voters at the time whenever my party leader Edappadi visited, lot of emotion and everything public showed. That we are expecting that may happen due course of time with God's grace. ಈ ರೀತಿಯಾಗಿ ಎಐಎಡಿಎಂಕೆ ತಮ್ಮಿದೊರೈ ಸಂಸದ ಹೇಳಿಕೆಯ ಕೊಟ್ಟ ಬೆನ್ನಲ್ಲೇ ಸಂಚಲನಕ್ಕೆ ಕಾರಣ ಆಗಿದೆ. ಇದರ ಬೆನ್ನಲ್ಲೇ ರೆಸಾರ್ಟ್ನಲ್ಲಿದ್ದ ಶಾಸಕರಿಗೆ ಚೆನ್ನೈಗೆ ಬರುವಂತೆ ಸೂಚನೆ ಕೊಡಲಾಗಿದೆ. ಎಐಎಡಿಎಂಕೆ ಶಾಸಕರಿಗೆ ಸೂಚನೆ ಕೊಟ್ಟಿದ್ದಾರೆ ಪಳನಿಸ್ವಾಮಿ. ಪಳನಿಸ್ವಾಮಿ ಸೂಚನೆಯನ್ನು ಕೊಟ್ಟಿರೋದು ರೆಸಾರ್ಟ್ನಲ್ಲಿರುವಂತಹ ಶಾಸಕರಿಗೆ. ಪುದುಚೇರಿಯ ರೆಸಾರ್ಟ್ನಲ್ಲಿದ್ದಾರೆ ಅವರ ಟೀಮ್. ಚೆನ್ನೈನಲ್ಲಿ ಸಂಜೆ ಪಳನಿಸ್ವಾಮಿ ನೇತೃತ್ವದಲ್ಲಿ ಮಹತ್ವವಾದಂತಹ ಸಭೆ ನಡೆಯಲಿದೆ. ಟಿವಿಕೆ ದೂರ ಬಿಟ್ಟು ಅಧಿಕಾರ ರಚನೆ ಬಗ್ಗೆ ಚರ್ಚೆ ಆಗುವ ಸಾಧ್ಯತೆಗಳು. ಯಾರ ಜೊತೆ ಮೈತ್ರಿ ಅನ್ನೋದೇ ಇನ್ನೂ ನಿಗೂಢವಾಗಿದೆ. ಆದರೆ ಮೈತ್ರಿ ಮಾಡಿಕೊಂಡು ಟಿವಿಕೆ ಪಕ್ಷವನ್ನ ದೂರ ಇಟ್ಟು ಸರ್ಕಾರವನ್ನ ರಚನೆ ಮಾಡುವಂತಹ ಕಸರತ್ತುಗಳು, ಚರ್ಚೆಗಳು ಮಾತ್ರ ಆಗ್ತಾ ಇದೆ. ಆದರೆ ಯಾರ ಜೊತೆಗೆ ಮೈತ್ರಿ ಅನ್ನೋದೇ ಸದ್ಯಕ್ಕಿರುವಂತಹ ಪ್ರಶ್ನೆ. ಬಟ್ ಅಂಕಿ ಸಂಖ್ಯೆಗಳು, ನಂಬರ್ ಗೇಮ್ ಅನ್ನ ನೋಡ್ತಾ ಇದ್ರೆ ಯಾರ ಜೊತೆಗೆ ಯಾರು ಮೈತ್ರಿ ಮಾಡಿಕೊಳ್ಳಬಹುದು ಅನ್ನುವಂತಹ ಲೆಕ್ಕಾಚಾರಗಳು ಮಾತ್ರ ಆಗ್ತಾ ಇದೆ ಸದ್ಯಕ್ಕೆ. ಎಐಎಡಿಎಂಕೆಯ ಸಂಸದ ತಮ್ಮಿದೊರೈ ಕೊಟ್ಟಂತಹ ಹೇಳಿಕೆ ಸಂಚಲನಕ್ಕೆ ಕಾರಣ ಆಗಿದೆ. ಸ್ಥಾನಗಳನ್ನ ಗೆದ್ದಿದ್ದು 3ನೇ ಸ್ಥಾನದಲ್ಲಿದೆ ಎಐಎಡಿಎಂಕೆ. ಆದರೂ ಕೂಡ ದೇವರ ದಯೆಯಿಂದ ಎಐಎಡಿಎಂಕೆನೆ, ಅಣ್ಣಾ ಡಿಎಂಕೆನೆ ಇಲ್ಲಿ ಈ ಬಾರಿ ಅಧಿಕಾರವನ್ನ ಹಿಡಿಯುತ್ತೆ, ನಮ್ಮ ಪಕ್ಷದವರೇ ಸಿಎಂ ಆಗ್ತಾರೆ ಅನ್ನುವಂತಹ ನಿಟ್ಟಿನಲ್ಲಿ ಅವರು ಹೇಳಿಕೆಯನ್ನ ಕೊಟ್ಟಿರುವಂತದ್ದು ಬಹಳ